ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಅನ್ನದಿಂದ ಪಾಯಸ, ಅಂದರೆ ಅಕ್ಕಿ ಪಾಯಸ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಿನ್ನೋದಕ್ಕಂತೂ ತುಂಬ ಸೂಪರ್ ಆಗಿರುತ್ತೆ. ಕೇವಲ ನೀವು 10 ನಿಮಿಷದಲ್ಲಿ ಈ ಪಾಯಸನ ಮಾಡ್ಕೋಬಹುದು. ಯಾರಾದರೂ ಗೆಸ್ಟ್ ಸಡನ್ನಾಗಿ ಬಂದರೆ ಇಮ್ಮಿಡಿಯೇಟಾಗಿ ಮಾಡಿಕೊಡ್ಬೋದು. ಇದಕ್ಕೆ ನಾನು ಇಲ್ಲಿ 1 ಕಪ್ದಷ್ಟು ಅನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಕ್ಕರೆ, ಅರ್ಧ ಲೀಟ್ರ್ ಹಾಲು, ಫ್ರೆಶ್ ಕ್ರೀಮು, ಏಲಕ್ಕಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರೊಳಗೆ ಅನ್ನವನ್ನು ಹಾಕಿಬಿಟ್ಟು ನಾವು ಇದನ್ನು ತರಿಯಾಗಿ ರುಬ್ಬಬೇಕು. ಇದು ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಬೇಕಾಗತ್ತೆ. ಯಾಕಂದರೆ ರುಬ್ಬಬೇಕಾದ್ರೆ ಗಟ್ಟಿ ಆಗುತ್ತೆ ಮತ್ತು ಬಿಸಿ ಹಾಲಲ್ಲಿ ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗುತ್ತೆ. ಅದಕ್ಕೋಸ್ಕರ ನೀರು ಹಾಕಿಬಿಟ್ಟು ರುಬ್ಬಬೇಕಾಗುತ್ತೆ. ತುಂಬ ಫೈನ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪಲ್ಸ್ ಮೋಡಲ್ಲಿ ರವಾ ಥರ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಈ ಪಾಯಸ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇಲ್ಲಿ ನೋಡಿ, ನಾನು ಆ ಕಡೆಗೆ ಹಾಲು ಕಾಯಲಿಕ್ಕೆ ಇಟ್ಟಿದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ತೊಗೊಳ್ಳಿ. ನಾನು ಮೊದಲಿಗೆ ಹಾಲನ್ನು ಕಾಯಿಸಿ ಇಟ್ಟಿದ್ದೆ, ಆದರೂ ಮತ್ತೆ ಉಕ್ಕಿ ಬರಲಿಕ್ಕೆ ಬಿಡ್ತಾಯಿದ್ದೀನಿ. ನೀವು ಮಿಕ್ಸಿ ಮಾಡಿರುವಂಥ ಅನ್ನ ಹಾಕಬೇಕಾದ್ರೆ ತೆಳುವಾಗಿ ಮಾಡಿ ಹಾಕಿ, ಇಲ್ಲಾಂದರೆ ಗಂಟಾಗುತ್ತೆ. ನೀರು ಹಾಕದೆ ನಾವು ಹಾಕಿದ್ರೆ ಗಂಟಾಗ್ಬಿಡುತ್ತೆ. ನೀರು ಬೇಡ ಅಂದರೆ ಹಾಲು ಕೂಡ ಜಾಸ್ತಿ ಹಾಕ್ಕೊಂಡು ನೀವು ಹಾಕ್ಕೋಬಹುದು. ಈ ರೀತಿ ಕನ್ಸಿಸ್ಟೆನ್ಸಿ ಇರಲಿ. ಇವಾಗ ಇದನ್ನು ಒಂದು 5 ನಿಮಿಷದವರೆಗೂ ಕುದಿಲಿಕ್ಕೆ ಹಾಗೆ ಬಿಡಬೇಕಾಗತ್ತೆ. ಎಷ್ಟು ಕುದಿಯತ್ತೆ ಹಾಲು ಅಷ್ಟು ಪಾಯಸ ಚೆನ್ನಾಗಿ ಬರುತ್ತೆ. ಒಂದು ಕಡಾಯಿ ತೊಗೊಳ್ಳಿ. ಅದರೊಳಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಅದನ್ನು ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಬಿಡಿ. ನಾವು ಈ ರೀತಿ ಖೀರ್ ಮಾಡೋದ್ರಿಂದ ತುಂಬ ಬೇಗ ಕೂಡ ಆಗುತ್ತೆ. ಮತ್ತು ನಾವು ನಾರ್ಮಲಿ ಅನ್ನ ಸಾಂಬಾರು ಮಾಡ್ತೀವಲ್ವ, ಆವಾಗ ಅನ್ನ ಏನಾದರೂ ಉಳಿದಿತ್ತು ಅಂದರೆ ಆ ಅನ್ನದಿಂದನೂ ಕೂಡ ನೀವು ಇನ್ಸ್ಟಂಟು ಅಕ್ಕಿ ಪಾಯಸನ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನೀವು ಬೇಕಾದರೆ ಇದರೊಳಗೆ ಗುಲ್ಕಂದ್ ಕೂಡ ಹಾಕ್ಕೋಬಹುದು. ಎಸೆನ್ಸ್ ಬೇಕಂದರೆ ಯಾವುದಾದ್ರೂ ಎಸೆನ್ಸ್ ಹಾಕ್ಕೋಬಹುದು. ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ನಾನು. ಮನೆಯಲ್ಲಿ ತಯಾರಿಸಿದಂತಹ ಕ್ರೀಮ್ ಇದು. ಮೀಡಿಯಮ್ ಫ್ಲೇಮಲ್ಲಿ ನೀವು ಈ ಖೀರನ್ನ ಕುದಿಸ್ತಾ ಇರಬೇಕಾಗತ್ತೆ. ಆವಾಗವಾಗ ನೀವು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ತಾಯಿರಿ. ಕೆನೆ ಬರ್ತಾ ಇರುತ್ತಲ್ವ, ಅದಕ್ಕೋಸ್ಕರ. ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕಿಬಿಟ್ಟು 1 ರೌಂಡು ಕಲಿಸ್ಕೊಂಡು ಮತ್ತೆ ಕುದಿಲಿಕ್ಕೆ ಬಿಟ್ಬಿಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾವಿಗೆ ಪಾಯಸ ಕೂಡ ಮಾಡಿರೋ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದು ಕೂಡ ವೀಕ್ಷಿಸಬಹುದು. ಶಿರ್ಕುರ್ಮ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೀವು ವೀಕ್ಷಿಸಬಹುದು. ನಾವು ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಬೇಕಾಗತ್ತೆ, ಇಲ್ಲಾಂದರೆ ಹಾಲು ಉಕ್ಕಿ ಬರುತ್ತೆ. ಈ ರೀತಿ ನಿಧಾನವಾಗಿ ಕಲಿಸ್ತಾ ಇರಿ, ಇಲ್ಲಾಂದರೆ ಉಕ್ಕಿ ಬರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಇವಾಗ ನೀವು ಸಕ್ಕರೆ ಕೂಡ ಟೇಸ್ಟ್ ಮಾಡ್ಕೋಬಹುದು. ರುಚಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇದರೊಳಗೆ ನೀವು ಗುಲ್ಕಂದ್ ಕೂಡ ಹಾಕ್ಕೋಬೋದು, ಅದು ಕೂಡ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಕೇಸರ್ ಕೂಡ ಹಾಕ್ಕೋಬಹುದು. ಕುದಿ ಬಂದು ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಳಿ. ತುಂಬ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ, ತಣ್ಣಗಾದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾನು ಫ್ರೆಶ್ ಗಾರ್ಡನಿಂದ ಹೂವಿನ ದಳಗಳು ತಂದು ಹಾಕಿದ್ದೀನಿ, ಗುಲಾಬಿ ದಳಗಳು. ಅದು ಫ್ಲೇವರ್ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾವು ರೆಡಿ ಎಸೆನ್ಸ್ ಹಾಕೋಕ್ಕಿಂತ ಈ ರೀತಿ
ಹೂಗಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸು ಒಗ್ಗರಣೆ ಕೊಟ್ಕೊಳ್ಳೋಣ. ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಾಯಸ ರೆಡಿಯಾಗಿದೆ. ಬಿಸಿ ಬಿಸಿ ನೀವು ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ತಣ್ಣಗೆ ಕೂಡ ಸರ್ವ್ ಮಾಡಬಹುದು. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.